ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮಿಕ್ಸ್ ಕಾಳುಗಳನ್ನ ಹಾಕಿ ಬಸ್ಸಾರು ಮಾಡ್ತಿದ್ದೀನಿ. ನೋಡಿ, ಅಲಸಂದೆ ಕಾಳು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೇಳೆ, ಕಡಲೆಕಾಳು ಮತ್ತು ಬಟಾಣಿ ಕಾಳು ತೊಗೊಂಡು ಉಪ್ಪನ್ನ ಹಾಕ್ಕೊಂಡು 1-1.5 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ನಾನಿವಾಗ ಬೇಯಿಸ್ಕೊಳ್ತೀನಿ. ಒಂದು 4-5 ವಿಸಲ್ನ ಬರೆಸ್ಬೇಕು. ಯಾಕೆಂದರೆ ಇದು ನೆನೆಸಿಲ್ಲಲ್ಲ, ನಾವು ಡೈರೆಕ್ಟ್ ಹಾಕ್ತಿರೋದ್ರಿಂದ ಒಂದು 4-5 ವಿಸಲ್ನ ಬರ್ಸ್ಕೊಳ್ಳೋಣ. ತುಂಬಾ ಇಷ್ಟಪಡ್ತಾರೆ. ನೋಡಿ, ಇವಾಗ ಬೆಂದಿದೆ. ನೋಡ್ತಿರ್ಬೋದು, ಆಲ್ಮೋಸ್ಟ್ ಬೆಂದಿದೆ. ತುಂಬ ಸಾಫ್ಟ್ ಆಗಿಲ್ಲ. ಇವಾಗ ಇದಕ್ಕೆ ನಾನು ಬೀನ್ಸನ್ನು ಹಾಕ್ತೀನಿ. ನಾನು ಒಂದು 1/4 kg ಅಷ್ಟು ಬೀನ್ಸು ಮತ್ತು ಸ್ವಲ್ಪ ತೊಗರಿಬೇಳೆ, ಯಾಕೆಂದರೆ ತಿಕ್ನೆಸ್ ಬರಬೇಕು ಅಂತೇಳ್ಬಿಟ್ಟು ತೊಗರಿಬೇಳೆ ಹಾಕಿದ್ರೆ ಕಟ್ಟು ಅಂತ ಹೇಳ್ತೀವಲ್ಲ, ಅದ್ರದ್ದು ಚೆನ್ನಾಗಿರುತ್ತೆ. ವಾಶ್ ಮಾಡಿ ಒಂದು ಅರ್ಧ ಬೌಲ್ನಷ್ಟು ತೊಗರಿಬೇಳೆನ ತೊಗೊಂಡು ಇವಾಗ ಮತ್ತೆ ಇನ್ನೊಂದು ವಿಸಲ್ನ ಬರ್ಸ್ಕೊಳ್ತೀನಿ ನಾನು. ನೀವು ಪಾತ್ರೆಯಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು, ಬಟ್ ಇದರಲ್ಲಿ ಅಂದರೆ ಈಸಿಯಾಗಿ ಬೇಗ ಬೇಯುತ್ತೆ ಅಂತ ಅಷ್ಟೇ. ಒಂದು ವಿಸಲ್ನ ಬರ್ಸ್ಕೊಳ್ಳೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗಂತೂ ಮಾಡಿಸಿದಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಎಷ್ಟೋ ಜನಕ್ಕೆ ಬರೋಲ್ಲ, ಅವ್ರಿಗೋಸ್ಕರ ನಾನು ಇದು ಮಾಡ್ತಿರೋದು. ಬಸ್ಸಾರು ಆಲ್ರೆಡಿ ಮಾಡಿ ಹಾಕಿದ್ದೀನಿ ನಾನು, ಬಟ್ ಬೀನ್ಸ್ ಎಲ್ಲ ಹಾಕಿ ಮಿಕ್ಸು ಕಾಳುಗಳ್ನ ಹಾಕಿ ನಾನು ಮಾಡಿರಲಿಲ್ಲ. ಸೊ ಒಂದು ವಿಸಲ್ನ ಬರ್ಸ್ಕೊಳ್ಳೋಣ. ಇವಾಗ ನೋಡಿ, ನಾನು ಮಾಡಲಿಕ್ಕೆ ಒಂದು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ, ಮತ್ತು ಇವಾಗ ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ನೋಡಿ, ಎಲ್ಲ ಈ ಥರ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಹಸಿಮೆಣಸಿನ್ಕಾಯಿನೇ ಇದು ಹಣ್ಣಾಗಿತ್ತು. ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 3-4 ಗೆಡ್ಡೆ, ಮತ್ತು ಒಂದು ಹಿಡಿಯುವಷ್ಟು ಒಂದು 10-15 ಹಸಿ ಮೆಣಸಿನ್ಕಾಯಿನೇ ಹಣ್ಣಾಗಿದೆ. ಮತ್ತು ಟೊಮೊಟೊ ಒಂದು 3-4 ನಾಟಿ ಟೊಮೊಟೊ. ನೀವು ಹುಣಸೆಹಣ್ಣು ಬೇಡ ಅಂದರೆ ಬರೀ ಟೊಮೊಟೊನೇ ಹಾಕ್ಕೋಬೋದು. ಇವಾಗ ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ಅಂತ ಹೇಳ್ತೀವಲ್ಲ, ಫ್ರೆಶ್ ತೆಂಗಿನಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊ ಆಲ್ರೆಡಿ ಹಾಕಿದ್ವಿ. ಮತ್ತು ಮೆಣಸು ಒಂದು 10-15 ಕಾಳು, ಮತ್ತು ಒಂದು 2 ಸ್ಪೂನಷ್ಟು ಜೀರಿಗೆ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡು ಬೇಯಿಸಿರೋಂಥ ಇವಾಗ ಕಾಳನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಕಾಳು ಬೆಂದಿದೆ ಆಲ್ರೆಡಿ. ಸ್ವಲ್ಪ ಕಾಳನ್ನು ಇದರಲ್ಲಿ ಹಾಕ್ಕೊಂಡ್ರೆ ಸಾರಿಗೆ ತಿಕ್ನೆಸ್ ಬರುತ್ತೆ ಅಂತ ಖಂಡಿತ ಇದನ್ನು ಹಾಕಲೇಬೇಕಾಗುತ್ತೆ. ನೋಡಿ, ಬೆಂದಿದೆ. ಇವಾಗ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. ನೋಡಿ, ರುಬ್ಬಾಗಿದೆ. ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಒಗ್ಗರಣೆ ಹಾಕ್ತೇನೆ. ಒಂದು ಕುಕ್ಕರ್ನ ದಪ್ಪ ತಳದ್ದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಒಂದು 2-3 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಅದು ಕಾದ ನಂತರ ಸಾಸಿವೆ, ಅದು ಚಟಪಟ ಅಂತ ಸಿಡಿಬೇಕು. ಚಟಪಟ ಅಂತ ಸಿಡಿದ ನಂತರ ನೀವು ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ, 1-2-3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ. ಗುಂಟೂರು ಇದ್ದರೆ ನೀವು ಗುಂಟೂರು ಬೇಕಾದರೂ ಹಾಕ್ಕೊಬೋದು. ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಇದು ಎಣ್ಣೆಯಲ್ಲಿ ಬೇಯ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ಒಂದು 10-15 ಎಲೆನ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ತುಂಬ ಜನಕ್ಕೆ ಬರೋಲ್ಲ ಫ್ರೆಂಡ್ಸ್, ಬಸ್ಸಾರು ಅಂದರೆ ಏನು ಅಂತ ಕೇಳ್ತಾರೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. 2-3 ದಿವಸ ಇಟ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆ್ಯಕ್ಚುಲಿ. ಇದು ಯಾರೆಲ್ಲ ಬಸ್ಸಾರು ಲವರ್ಸ್ ಅಂತ ಹೇಳ್ತೀವಿ ಅವ್ರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಓಕೆನಾ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿದ ನಂತರ ನಾವು ರಸನ ಬಸಿಟ್ಕೊಂಡಿರ್ತೀವಲ್ಲ, ಇದು ನೀರು, ಕಾಳನ್ನ ಡಿವೈಡ್ ಮಾಡಿ ಈ ರಸನ ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆನ ಇದ್ರೊಳಗಡೆ ಹಾಕ್ಕೋಬೇಕಾಗತ್ತೆ. ಕಾಳು ರಸನ ನೀವು ಎಸಿಲೇಬಾರ್ದು. ಓಕೆನಾ. ಆ ಕಾಳಿಂದನೇ ಬಸ್ಸಾರು ಅಂತ ಹೇಳೋದು ನಾವು. ಬಸ್ತು ಮಾಡೋದಕ್ಕೆ ಬಸ್ಸಾರು ಅಂತ ಹೇಳೋದು. ಓಕೆನಾ. ಈಗ ಮಸಾಲೆನ ಹಾಕ್ಕೊಂಡು ಅದ್ರ ನೀರನ್ನ, ಕಾಳನ್ನು ಬಸ್ತಿರೋ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕು ಅಥವಾ ನೀರು ಬೇಕು ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ನಾನು. ಜಾರನ್ನ ವಾಶ್ ಮಾಡಿಕೊಂಡು, ನೀವು ತುಂಬ ನೀರು ಥರ ಬೇಕಾದರೂ ಮಾಡ್ಕೋಬೋದು, ಗಟ್ಟಿಯಾಗಿ ಬೇಕಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮಾಗಿ, ತುಂಬ ಗಟ್ಟಿನೂ ಅಲ್ಲ ಇಲ್ಲ ನೀರು ಅಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ಬಿಟ್ಟರೆ ಬಸ್ಸಾರು ರೆಡಿ ಆಗೋಯ್ತು ಫ್ರೆಂಡ್ಸ್. ಓಕೆ, ಇಷ್ಟೇ ಇದು. ಮತ್ತು ಸ್ವಲ್ಪ ಹಿಂಗನ ಹಾಕ್ಕೊಳ್ತೀನಿ ನಾನು. ಒಗ್ಗರಣೆ ಟೈಮ್ನಲ್ಲಿ ಹಿಂಗನ ಮರ್ತ್ಬಿಟ್ಟೆ. ಸೊ ಇದು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಮತ್ತು ಕಾಳಿನ ಸಾಂಬಾರು ಆಗಿರೋದ್ರಿಂದ ಸೊ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಓಕೆನಾ. ಚೆನ್ನಾಗಿ ಕುದೀಲಿ. ನೀರನ್ನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನಾನು. ಚೆನ್ನಾಗಿದ್ದು ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡೋಣ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುದಿಲಿಕ್ಕೆ ಬಿಟ್ಬಿಡಿ. ಸ್ವಲ್ಪ ನೀರು ಬೇಕು ಅನಿಸ್ತು, ಅದಕ್ಕೆ ನಾನು ನೀರನ್ನ ಹಾಕ್ಕೊಳ್ತಾಯಿದ್ದೀನಿ.
ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ಉಪ್ಪು ಕಡಿಮೆ ಆಗಿತ್ತು ಹಾಕ್ಕೊಳ್ತಿದ್ದೀನಿ. ಯಾರಾದರೂ ಫಸ್ಟು ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ನ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಮನೆಯಲ್ಲಿ ಮಾಡಿ ನನಗೆ ತಿಳಿಸಿ. ಓಕೆ, ಮತ್ತು ಬೇರೆ ಏನಾದರೂ ಬೇಕಿದ್ರೂ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಕುದ್ದು ಇವಾಗ ಥಿಕ್ನೆಸ್ ಎಲ್ಲ ನೋಡ್ತಾ ಇದ್ದೀರಲ್ವ, ಸಖತ್ತಾಗಿದೆ. ಇವಾಗ ಮತ್ತೆ ಕಾಳನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ನಾನು. ಇದು ಬಾಣಲೆ ಕಾದ ನಂತರ ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಳ್ಳೋಣ. ಸನ್ಫ್ಯೂರ್ ಆಯಿಲ್ನ ನಾನು ಯೂಸ್ ಮಾಡ್ತೇನೆ ನಮ್ಮ ಮನೆಯಲ್ಲಿ. ಇದು ಕಾದ ನಂತರ ಸಾಸಿವೆ, ಮಾಮೂಲಿಯಾಗಿ ನಾವು ಒಗ್ಗರಣೆಗೆ ಏನೆಲ್ಲ ಹಾಕ್ಕೊಳ್ತೀವಿ ಸಾಸಿವೆ ಹಾಕ್ಕೊಳ್ಳೋಣ. ಅದು ಚಟಪಟ ಸಿಡಿಬೇಕು. ಸಿಡಿದಿರೇ ಮಾಡೋಕ್ಕೆ ಹೋಗಬೇಡಿ, ಅದು ಕಹಿ ಇರುತ್ತೆ. ಸಿಡಿದಿರೇ ನಾವು ಮಾಡಿದ್ರೆ, ಸಿಡಿದ್ರೇ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಅದು ಹಣ್ಣಾಗಿರೋವಂಥದ್ದನ್ನು ಯೂಸ್ ಮಾಡ್ತಿದ್ದೀನಿ ನಾನು ಇವತ್ತು. ಒಂದು 2-3 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನಿಮಗೆ ತಕ್ಕಷ್ಟು, ಮತ್ತು ಈರುಳ್ಳಿ ಒಂದು 2-3 ಈರುಳ್ಳಿನ ಕಟ್ ಮಾಡ್ಕೊಂಡು, ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಇದಕ್ಕೆ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಫ್ರೈ ಆಗುವಂಥ ಅವಶ್ಯಕತೆಯೂ ಇಲ್ಲ. ಓಕೆನಾ, ಸ್ವಲ್ಪ ಬೆಂದರೆ ಸಾಕು. ಮತ್ತು 10-15 ಎಲೆ ಕರಿಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ನಂತರ ಬಸ್ತಿಟ್ಕೊಂಡಿರೋಂಥ ಕಾಳನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಕಾಳುಗಳಲ್ಲಿ ನಮಗೆ ಜಾಸ್ತಿ ಪ್ರೋಟೀನ್ ಸಿಗೋದ್ರಿಂದ ಉಪ್ಪನ್ನ ಹಾಕ್ಕೊಳ್ತೀನಿ ರುಚಿ ತಕ್ಕಷ್ಟು. ಬೇಯಿಸ್ಕೊಳ್ಬೇಕಾದ್ರೂ ಕಾಳಲ್ಲಿ ನಾನು ಉಪ್ಪನ್ನ ಹಾಕಿದ್ದೆ, ಸೊ ಇದ್ರಲ್ಲಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು. ನಾವು ಕಾಳುಗಳಲ್ಲಿ ತುಂಬಾ ಪ್ರೋಟೀನ್ಸ್ ಇರೋದ್ರಿಂದ ಖಂಡಿತ ಈ ಥರ ಒಮ್ಮೆ ಮಾಡಿ ನೋಡಿ. ಮಕ್ಳುಗಳು ತಿನ್ನಲ್ಲ ಅಂದಾಗ ಈ ಥರ ಕಾಳನ್ನ ಮಾಡಿಕೊಟ್ರೆ ಅಟ್ಲೀಸ್ಟ್ ತಿಂತಾರೆ. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಿದ್ದೀನಿ ನಾನು, ಕಾಳಲ್ವ ಅದಕ್ಕೆ. ಸಾರಿ. ಮತ್ತು ಕಾಳನ್ನೆಲ್ಲ ಬೇಯಿಸಿರೋಂಥ ಕಾಳನ್ನು ಇವಾಗ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರಾಗಿರುತ್ತೆ. ಮುದ್ದೆಗಂತೂ ತುಂಬಾ ಹೇಳಿ ಮಾಡ್ತಿದ್ದಷ್ಟು ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರೋ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಸ್ಸಾರು ಕಾಳು ರೆಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್ ಬಾಯ್.